ಇನ್ನು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾನೀಗ ತೋರಿಸುವಂಥ ಸ್ಟೋರಿಯನ್ನು ನೋಡಲೇಬೇಕು. ದಲಿತ ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿರುವಂಥ ಪರಮೇಶ್ವರ್ ಅವರ ಕ್ಷೇತ್ರದಲ್ಲೇ ಮೌಢ್ಯ ಹೆಂಗೆ ತಾಂಡವ ಮಾಡ್ತಾ ಇದೆ ಅಂತಂದರೆ ನಿಜಕ್ಕೂ ನೋಡಿ ಆಶ್ಚರ್ಯ ಆಗುತ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕ್ಷೇತ್ರದಲ್ಲಿ ಅಸ್ಪೃಶ್ಯತೆ ಇದೆಂಥ ಅಮಾನವೀಯ ಅಂತ ನೀವು ಕೂಡ ಹೇಳ್ತೀರಿ. ಅಲ್ಲೊಬ್ಬ ವ್ಯಕ್ತಿ ದೇವರು ಬಂದಂತೆ ನಟಿಸಿ ದಲಿತರನ್ನ ಹೊರದಬ್ಬಿದ್ದಾರೆ. ದೇವಮಾನವ ಅಂತ ಕರೆಸ್ಕೊಳ್ಳೋರು. ಗೋಣಿ ತುಮಕೂರು ಅರಸಮ್ಮ ದೇವಾಲಯದಲ್ಲಾಗಿರುವಂಥ ಘಟನೆ. ನವದಂಪತಿ ದೇವಾಲಯಕ್ಕೆ ಹೋಗಿದ್ದಾಗ ಹೊರ ಹಾಕಿದ್ದಾರೆ ಕಿಡಿಗೇಡಿಗಳು. ದೇವಾಲಯದ ಒಳಗಡೆ ದೇವರು ಬಂದಂತೆ ನಡೆಸಿರೋದು ಮೇಲ್ಜಾತಿಯ ವ್ಯಕ್ತಿಯೊಬ್ಬರು. ದೇವಸ್ಥಾನದ ಒಳಗಿದ್ದ ದಲಿತ ಕುಟುಂಬವನ್ನು ಹೊರ ಕಳಿಸಿ ಅವಮಾನ ಮಾಡಿದ್ದಾರೆ. ಏನಂತ ಹೇಳ್ಬಿಟ್ಟು ದಲಿತರು ನಿಮಗೆ ಪ್ರವೇಶವಿಲ್ಲ, ಪುಣ್ಯ ಮಾಡಿಸ್ಬೇಕು ಅಂತ ಬೆದರಿಕೆ ಹಾಕಿರೋದು. 2026ನೇ ಇಸ್ವಿಯಲ್ಲಿ ನಾವಿದ್ದೀವಿ. ಈಗಲೂ ಕೂಡ ಮೌಢ್ಯವನ್ನು ಜನ ನಂಬ್ತಾರೆ ಅಂತ ಒಂದು ಜನ ಆ್ಯಕ್ಟ್ ಮಾಡ್ತಾರಲ್ಲ, ಅದು ಒಂದು. ಇನ್ನೊಂದು ಕಡೆ ಮೌಢ್ಯವನ್ನು ನಂಬ್ತಾರಲ್ಲ, ನಂಬೋರು ಇರೋ ತನಕ ನಂಬಿಸ್ತಾರೆ. ನೋಡಿ ಆ ವಿಡಿಯೋ ನೋಡಿ, ಅದನ್ನು ತೋರಿಸ್ತೀನಿ. ಅದಕ್ಕೆ ಮುಂಚೆ ಅಲ್ಲಿ ಏನೇನಾಯಿತು ಅಂತ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ದೇವರು ಬಂದಂತೆ ನಡೆಸಿ ಹೊರ ಕಳಿಸಿದ್ದು ನಾರಾಯಣಪ್ಪ ಅನ್ನೋ ವ್ಯಕ್ತಿ. ಈಗ ಆತನನ್ನು ಅರೆಸ್ಟ್ ಮಾಡಿದ್ದಾರೆ ತುಮಕೂರು ಜಿಲ್ಲೆ ತುರುವೇಕೆರೆ ಪೊಲೀಸರು. ಪ್ರಭಾ, ಕಾಂತಣ್ಣ, ಅಮೂಲ್ಯ, ಪುಟ್ಟೇಗೌಡ, ಪದ್ಮ ಮತ್ತು ಇತರರಿಗೆ ಹುಡುಕಾಟ ನಡೆಸ್ತಾ ಇದ್ದಾರೆ. SC/ST ದೌರ್ಜನ್ಯ ಕಾಯ್ದೆಯ ಅಡಿಯಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಈ ಮೌಢ್ಯ, ಈ ದೆವ್ವ, ಪಿಶಾಚಿ, ಭೂತ, ಪ್ರೇತ ಇದ್ಯಾವುದನ್ನು ಕೂಡ ಕಾನೂನು ಒಪ್ಪೋದಿಲ್ಲ, ಕೋರ್ಟು ಒಪ್ಪೋದಿಲ್ಲ. ಈ ವೈರಲ್ ಆಗಿರೋ ವಿಡಿಯೋ ಆಧಾರದ ಮೇಲೆ ಈಗ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಆತನಿಗೆ ಸಪೋರ್ಟು ಅಥವಾ ಬೆಂಗಾವಲಾಗಿ ನಿಂತಿದ್ದ ಒಂದಷ್ಟು ಜನನ ಹುಡುಕಾಟ ನಡೆಸ್ತಾ ಇದ್ದಾರೆ. ಗೊತ್ತಾಗ್ಲಿ ಬಿಡು, ಗೊತ್ತಾಗ್ಲಿ. ಹಲೋ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್ ಫೋನ್ ಸಂಪರ್ಕದಲ್ಲಿ. ಹೇಮಂತ್, ಯಾವಾಗ ಆಗಿದ್ದಿದ್ದು? ಜೊತೆಗೆ ನಾನು ಹೇಳ್ತಾ ಇರ್ತೀನಿ, ನಂಬ್ಸೋರು ಇರೋ ತನಕ ನಂಬೋರು ಇರ್ತಾರೆ, ಅಥವಾ ನಂಬೋರು ಇರೋ ತನಕ ನಂಬ್ಸೋರು ಇರ್ತಾರೆ ಅಂತ. ಆಕ್ಚುಲ್ ಆಗಿ ಆಗಿದ್ದೇನೋ ಅಲ್ಲಿ ಅಂತ? ಶರತ್, ಗೋಣಿ ತುಮಕೂರು ಅನ್ನೊಂದು ಅಂದ್ರೆ ಆ ದೇವಾಲಯಕ್ಕೆ ಪೂಜೆ ಅಂತ ಹೇಳಿ ಬಂದಿರ್ತಾರೆ. ಸರ್ವೇಸಾಮಾನ್ಯ ಗ್ರಾಮೀಣ ಪ್ರದೇಶದಲ್ಲಿ ಮದುವೆ ಸಂದರ್ಭದಲ್ಲಿ ಆ ಗ್ರಾಮ ದೇವರಿಗೆ ಪೂಜೆ ಓಕೆ, ನೆಟ್ವರ್ಕ್ ಸರಿಯಾಗಿಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ಹೇಮಂತ್ ಕುಮಾರ್ ಡೀಟೇಲ್ಸ್ಗಾಗಿ. ಬಟ್ ನೋಡಿ, ದೇವಸ್ಥಾನದ ಆಡಳಿತ ಮಂಡಳಿ ಏನು ಮಾಡ್ತಾ ಇದ್ರು ಒಂದು, ಮತ್ತೊಂದು ಕಡೆ ಅಲ್ಲಿ ಸುತ್ತಮುತ್ತ ನಿಂತಿರೋರು ಸ್ವಲ್ಪ ಜವಾಬ್ದಾರಿಯಾಗಿ ನಡ್ಕೊಳ್ಬೇಕು, ಹಾಗೆಲ್ಲ ಹೇಳಬಾರ್ದು ಅನ್ನೋದು ಒಂದು. ಆತ ಮಾನಸಿಕ ಅಸ್ವಸ್ಥನೋ ಏನೋ ಕೇಳ್ಕೋಬೇಕು, ಫಸ್ಟ್ ಕರೆಕ್ಟಾಗಿ ಟ್ರೀಟ್ ಮಾಡಬೇಕು. ಅದಾದ ಮೇಲೆ ಇನ್ನೊಂದಿರಲಿ ಮನಸ್ಸಲ್ಲಿ, ಎಲ್ಲರಲ್ಲೂ ದೇವರಿದ್ದಾನೆ ಅಂತ ಹೇಳೋರು ಆಚೆ ಕಳಿಸ್ತಾರಲ್ಲ, ಅವರಲ್ಲೂ ದೇವ್ರು ಇರ್ತಾನೆ ಅಲ್ವಾ? ಅದಕ್ಕೆ ಹೇಳೋದು ನಂಬೋರು ಇರೋ ತನಕ ನಂಬ್ಸೋರು ಇರ್ತಾರೆ ಅಂತ. ಇದ್ರ ಬಗ್ಗೆ ಪ್ರಶ್ನೆ ಎತ್ತಬೇಕು. ಈಗ ಈತ ಅರೆಸ್ಟ್ ಆಗಿದ್ದಾನೆ, ಇನ್ನಿತರರಿಗಾಗಿ ಶೋಧ ಕಾರ್ಯ ಮಾಡ್ತಿದ್ದಾರೆ ಪೊಲೀಸರು.